ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಶಾಸ್ತ್ರಿಗಳೇ, ಮೊದಲಿಗೆ 6 ರಾಶಿಗಳ ಫಲಾಫಲ ಏನಿದೆ ಅಂತ ತಿಳಿಸ್ಕೊಡಿ. 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ ಮೇಷರಾಶಿಯಲ್ಲಿ ಗುರುಚಂದ್ರರ ಯುತಿಯನ್ನು ನೋಡ್ತಾ ಇದ್ದೀವಿ. ಮಾಂದಿ ದಿವಸ ಮಿಥುನ ರಾಶಿಯಲ್ಲಿ ಉದಯ ಆಗಿದೆ. ಕನ್ಯಾ ರಾಶಿಯಲ್ಲಿ ಕೇತು ಇರತಕ್ಕಂಥದ್ದು, ಮಕರ ರಾಶಿಯಲ್ಲಿ ಕುಜ, ಇನ್ನು ಕುಂಭರಾಶಿಯಲ್ಲಿ ಅಲ್ಲಿ ರವಿ, ಶನಿ ಹಾಗೂ ಶುಕ್ರರಿದ್ದಾರೆ. ಬುಧ, ರಾಹು ಒಟ್ಟಾಗಿದ್ದಾರೆ ಮೀನರಾಶಿಯಲ್ಲಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿಯವರಿಗೆ ದಿವಸ ಗಜಕೇಸರಿ ಯೋಗ ಅಂದರೆ ಇಷ್ಟಪಟ್ಟದ್ದನ್ನು, ಅಂದುಕೊಂಡಿದ್ದನ್ನು ಸಾಧಿಸ್ತಕ್ಕಂಥ ಒಂದು ಛಲ, ಬಲ ಎರಡೂ ಇದೆ. ಸೌಖ್ಯ ಸಮೃದ್ಧತೆ ಇದೆ. ಮಿತ್ರರ ಸಹಕಾರ ಚೆನ್ನಾಗಿರ್ತದೆ. ತಾಯಿಯ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ. ಬಂಧುಗಳ ಸಹಕಾರ ತುಂಬ ಚೆನ್ನಾಗಿದೆ ಈ ದಿವಸ. ನೀವು ವಿಶೇಷ ಸಾಧನೆಯನ್ನು, ವಿಶೇಷ ಅನುಕೂಲವನ್ನು ಹೊಂದಲಿಕ್ಕೆ ಅವಕಾಶ ಖಂಡಿತ ಇದೆ. ವೃತ್ತಿಯಲ್ಲಿ ಅವಕಾಶ ಚೆನ್ನಾಗಿದೆ ಈ ದಿವಸ. ಒಂದು ಕಡೆ ಗಜಕೇಸರಿ ಯೋಗ, ಒಂದು ಕಡೆ ರುಚಿಕ ಯೋಗ. ನೀವು ಏನು ಮಾಡಿದ್ರೆ ಅದೇ ಶಾಸನ, ಆ ಥರ ಆಗಿಬಿಡುತ್ತೆ ಈ ದಿವಸ. ಚೆನ್ನಾಗಿದೆ ಈ ದಿವಸ. ಸ್ವಲ್ಪ ಈ ಸಹೋದರರಲ್ಲಿ ಭಿನ್ನಾಭಿಪ್ರಾಯಗಳು ಬರುತ್ತೆ. ಸಣ್ಣ ಪುಟ್ಟ ತೊಡಕುಗಳಷ್ಟೇ, ಅದೇನು ಹೆಚ್ಚು ಯೋಚನೆ, ಆತಂಕ ಬೇಡ. ಇನ್ನು ನಿಮ್ಮ ಸಂಗಾತಿಯ ಸಹಕಾರ, ಅವರಿಂದ ಒಂದು ಹೆಲ್ಪ್, ಸಹಾಯ ಇತ್ಯಾದಿ ಎಲ್ಲ ಪಡಿಬಹುದು. ಚೆನ್ನಾಗಿದೆ ಈ ದಿವಸ. ಪ್ರಾರ್ಥನೆ ಈ ದಿವಸ ಆಂಜನೇಯನ ಪ್ರಾರ್ಥನೆ ಮಾಡಿಕೊಂಡ್ರೆ ಇನ್ನೂ ಹೆಚ್ಚಿನ ಬಲ ಬರುತ್ತೆ. ಇನ್ನು ವೃಷಭ ರಾಶಿಯವರಿಗೆ ದಿವಸ ಆಪ್ತರಿಗಾಗಿ ಒಂದಷ್ಟು ಹಣ ಕಳ್ಕೊಳ್ತೀರಾ, ವಿನಿಯೋಗ ಮಾಡ್ತೀರಾ. ಇಷ್ಟಪಟ್ಟವರನ್ನು ದೂರ ಮಾಡ್ಕೊಳ್ತೀರಾ ಈ ದಿವಸ. ಎರಡೂ ಇದೆ. ಅವರಿಗಾಗಿ ಹಣ ವ್ಯಯ ಮತ್ತು ಅವರು ದೂರ ಆಗ್ತಕ್ಕಂಥ ಸಾಧ್ಯತೆ ಎರಡೂ ಸೂಚಿಸ್ತಾ ಇದೆ. ಹುಷಾರಾಗಿರಿ. ಮಾಂದಿಯಿಂದಾಗಿ ಹಣ ಕಳ್ಕೊಳ್ತೀರಾ. ವಿದ್ಯಾರ್ಥಿಗಳಿಗೆ ತೊಂದರೆ ಇದೆ. ವಿದ್ಯಾರ್ಥಿಗಳಿಗೆ ತೊಡಕಿನ ಕಾಲ, ಪ್ರೇಯರ್ ಜಾಸ್ತಿ ಆಗುತ್ತೆ. ಓದು ಎಕ್ಸಾಮ್ ಹತ್ತಿರ ಬರ್ತಾ ಇದೆ. ನೀವು ಓದ್ತಿರೋ ಬಿಡ್ತಿರೋ ಪುಸ್ತಕದ ಮುಂದೆ ಅಂತೂ ಕೂತಿರಬೇಕು ಅಪ್ಪ ಅಮ್ಮಂದರಿಗೆ. ಹಾಗಾಗುತ್ತೆ, ಹೈರಾಣಾಗುತ್ತೆ ಈ ದಿವಸ ನಿಮಗೆ. ಇನ್ನು ನಿಮ್ಮ ವೃತ್ತಿ ಸ್ಥಳ ತುಂಬ ಚೆನ್ನಾಗಿದೆ. ಕೆಲಸ ಕಾರ್ಯಗಳಿಗೆ ತೊಡಕಿಲ್ಲ, ಬಲ ಇದೆ. ಸರ್ಕಾರಿ ವಲಯದಲ್ಲಿ ಇರ್ತಕ್ಕಂಥವ್ರಿಗೆಲ್ಲ ತುಂಬ ಚೆನ್ನಾಗಿದೆ ಈ ದಿವಸ. ಇನ್ನು ಈ ದಿವಸ ಒಂದು ಯಜ್ಞ ಯಾಗಾದಿಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು, ವಿಶೇಷ ಪೂಜೆಗಳಲ್ಲಿ ಭಾಗಿಯಾಗುವ ಲಕ್ಷಣ ಕೂಡ ಇದೆ. ಪ್ರಾರ್ಥನೆಗೆ ದಿವಸ ಸರಸ್ವತಿ ಪ್ರಾರ್ಥನೆ ಮಾಡಿಕೊಳ್ಳಿ, ಅದು ಎಲ್ಲ ಬಗೆಯ ತೊಡಕನ್ನು ನಿವಾರಿಸುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ವಿಶೇಷವಾದ ಅನುಕೂಲ ಉಂಟಾಗುತ್ತೆ. ಆರ್ಥಿಕ ಲಾಭವನ್ನು ಗಳಿಸ್ತೀರಾ. ಹಣ ಲಾಭ ಅಂತಕ್ಕಂಥದ್ದು ಸ್ತ್ರೀಯರಿಗೆ ಪುರುಷರಿಗೆ ಸಮಾನವಾಗಿ ಲಾಭ ಕಾಣಲಿಕ್ಕೆ ಅವಕಾಶ ಇದೆ. ಕುಟುಂಬ ಸಹಕಾರ ಚೆನ್ನಾಗಿರ್ತದೆ. ಸ್ವಲ್ಪ ಆರೋಗ್ಯದ ವ್ಯಯ ಸೂಚಿಸ್ತಾ ಇದೆ. ಆರೋಗ್ಯದಲ್ಲಿ ಏರುಪೇರಾಗೋ ಸಾಧ್ಯತೆ ಇದೆ. ಸಣ್ಣ ಪುಟ್ಟದ್ದು, ಹೆಚ್ಚಿನ ತೊಡಕು ಇಲ್ಲ. ಇನ್ನು ನಿಮ್ಮ ಬಂಧುಗಳಿಂದ, ಮಿತ್ರರಿಂದ ಸ್ವಲ್ಪ ಮಟ್ಟಿಗೆ ತೊಡಕು. ನೀವು ಯಾವುದನ್ನು ವಹಿಸಿರ್ತೀರ ಕೆಲಸ, ಆ ಕೆಲಸ ಪೂರ್ಣ ಆಗೋದಿಲ್ಲ ಈ ದಿವಸ. ಅಂಥದ್ದೊಂದು ತೊಡಕಿದೆ. ಇದರ ನಿವಾರಣೆಗೆ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಕರ್ಕಾಟಕ ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯ ಕರ್ಮಸ್ಥಾನದಲ್ಲಿ ಚಂದ್ರ ಇದ್ದಾನೆ ಗುರು ಜೊತೆಗೆ. ಇದು ಗಜಕೇಸರಿ ಯೋಗ. ಹೀಗಾಗಿ ವೃತ್ತಿಯಲ್ಲಿ ವಿಶೇಷವಾದ ಮಾನ್ಯತೆ, ವೃತ್ತಿಯಲ್ಲಿ ಅನುಕೂಲ, ಸಹೋದ್ಯೋಗಿಗಳ ಸಹಕಾರ ತುಂಬ ಚೆನ್ನಾಗಿದೆ ಈ ದಿವಸ. ನಿಮ್ಮ ಅಧಿಕಾರ ಸ್ಥಾನ ಇದ್ದರೆ ಅಲ್ಲಿ ನಿಮಗೆ ಒಳ್ಳೆಯ ಹೆಸರು ಬರ್ತಕ್ಕಂಥದ್ದು, ಮಾನ್ಯತೆ ಅದು ಸಿಗ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ ಈ ದಿವಸ. ನೀವು ಮಾಡಿದ ಕೆಲಸಗಳಿಗೆಲ್ಲ ಒಳ್ಳೆಯ ವಿಶೇಷವಾದ ಫಲ ಇದೆ. ಇನ್ನು ನಿಮ್ಮ ಸಂಗಾತಿಯ ಸಹಕಾರ ಚೆನ್ನಾಗಿರ್ತದೆ. ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ ಇದೆ. ಅದರಲ್ಲೂ ಈ ಎಲೆಕ್ಟ್ರಿಕಲ್ ಅಂಥ ಕ್ಷೇತ್ರದಲ್ಲಿ, ವಿದ್ಯುತ್ತು, ಕರೆಂಟ್ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಕ್ಷೇತ್ರ ಎಲ್ಲ ಅಲ್ಲೆಲ್ಲ ತುಂಬ ಚೆನ್ನಾಗಿದೆ ಈ ದಿವಸ. ಸ್ವಲ್ಪ ಮಟ್ಟಿಗೆ ವ್ಯಯ, ಅಪವ್ಯಯ ಇದೆ. ಅಂದರೆ ತೊಡಕುಂಟಾಗೋ, ಅಂದರೆ ಬೇಡದೇ ಇರೋ ಹಣ ಖರ್ಚಾಗುತ್ತಲ್ಲ, ಆ ಥರದ್ದೊಂದು ಲಕ್ಷಣ ಇದೆ. ಅದ್ರ ಜೊತೆ ಕಾಲಿನ ಬಾಧೆ ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರಾಗಿರಿ. ಆರೋಗ್ಯದ ಕಡೆ ಗಮನ ತೆಗೆದುಕೊಳ್ಳಿ. ಅಮ್ಮನವ್ರ ಪ್ರಾರ್ಥನೆ ಮಾಡಿ. ಇನ್ನು ಸಿಂಹರಾಶಿಯವರಿಗೆ ದಿವಸ ವಿಶೇಷವಾದ ಲಾಭ ಇದೆ, ಬಲ ಇದೆ. ವಿದೇಶ ವಹಿವಾಟಿನ ಅನುಕೂಲ ಸೂಚಿಸ್ತಾ ಇದೆ. ವ್ಯವಹಾರದಲ್ಲೂ ಅನುಕೂಲಕರವಾಗಿದೆ. ಸಣ್ಣ ಪುಟ್ಟ ತೊಡಕು ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಸೂಚಿಸ್ತಾ ಇದೆ. ಅದರ ಹೊರತಾಗಿ ದೈವ ಸಹಾಯ ತುಂಬ ಚೆನ್ನಾಗಿದೆ. ಪೂಜೆ ಪುನಸ್ಕಾರ ಇಂಥವುಗಳಲ್ಲಿ ಭಾಗಿಯಾಗ್ತೀರಾ. ಇನ್ಯಾರ್ದೋ ಮನೆಯಲ್ಲಿ ಏನೋ ನಡೀತಾ ಇದ್ದರೆ ಹೋಮ ಹವನ ಇಂಥವುಗಳಲ್ಲಿ ಭಾಗಿಯಾಗಿ ಆ ದರ್ಶನ ಇದೆಯಲ್ಲ, ಅದೂ ಕೂಡ ತುಂಬ ಒಳ್ಳೆಯದು. ಎಲ್ಲಾದರೂ ವಿಶೇಷ ಪೂಜೆಗಳು ನೆರವೇರ್ತಾ ಇದೆ, ಅದು ಹೋದರೆ ಪಾಲ್ಗೊಂಡ್ರೆ ಸಾಕಾಗುತ್ತೆ, ಆ ಫಲ ನಿಮಗೂ ಬರುತ್ತೆ. ಅಂಥದ್ದೊಂದು ಲಕ್ಷಣ ಸೂಚಿಸ್ತಾ ಇದೆ. ಈ ದಿವಸ ಪ್ರಾರ್ಥನೆಗಾಗಿ ಈಶ್ವರನ ಪ್ರಾರ್ಥನೆ ಮಾಡಿಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ದಿವಸ ನೋಡಿ, ಕೆಲಸ ಕಾರ್ಯಗಳಿಗೆ ತೊಡಕುಗಳು ಬರುತ್ತೆ. ವಿಘ್ನ ಈ ದಿವಸ ಬಲವಾಗಿದೆ. ಹೀಗಾಗಿ ಏನಪ್ಪ ಶ್ರೇಯಾಂಸಿ ಬಹು ವಿಘ್ನಾನಿ ಅಂತಾರೆ. ಒಳ್ಳೆಯ ಕೆಲಸಕ್ಕೆ ತೊಡಕು ಬಂದೇ ಬರ್ತಾ ಇರುತ್ತಂತೆ.
ಇದರ ನಿವಾರಣೆ ಗಣಪತಿ ಪ್ರಾರ್ಥನೆ ಮಾಡ್ಕೊಂಬಿಡಿ, ತುಂಬ ಒಳ್ಳೆ ಚೌತಿ. ನಾನು ಪ್ರಾರಂಭದಲ್ಲಿ ಹೇಳಿದೆ, ಗಣಪತಿ ಸನ್ನಿಧಾನಕ್ಕೆ ಮೋದಕ ನೈವೇದ್ಯ ಮಾಡಿಸಿ ಪ್ರಸಾದ ತಗೊಳ್ಳಿ, ಕೆಲಸ ಆಗುತ್ತೆ ಅಂತ. ಖಂಡಿತ ಆ ಥರ ಮಾಡಿ ಕೆಲಸಕ್ಕೆ ಹೋಗಿ ತುಂಬ ಅನುಕೂಲ ಆಗುತ್ತೆ. ಇನ್ನು ಅದರ ಹೊರತಾಗಿ ದಾಂಪತ್ಯದಲ್ಲಿ ಸ್ವಲ್ಪ ಮನಸ್ತಾಪಗಳು, ಸಂಗಾತಿಯ ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂಥದ್ದು, ವ್ಯವಹಾರ ಇದ್ದರೆ, ವ್ಯಾಪಾರ ಮಾಡ್ತಿರಲ್ಲ ಪಾಲುದಾರಿಕೆ ಅಂತ, ಅಲ್ಲಿ ಬುದ್ಧಿ ವ್ಯತ್ಯಾಸ ಆಗೋ ಸಾಧ್ಯತೆ ಇದೆ. ಇಷ್ಟು ದಿವಸ ಚೆನ್ನಾಗಿದ್ದ ಈಗ ಸ್ವಲ್ಪ ವ್ಯಾಪಾರ ಚಿಗುರ್ತಾ ಇದೆ, ಅದು ನೋಡಿ ಹಣ ಬರಲಿಕ್ಕೆ ಶುರುವಾದರೆ ಬುದ್ಧಿ ವ್ಯತ್ಯಾಸ ಆಗಿಬಿಡುತ್ತೆ. ಅಂಥದ್ದು ಒಂದು ಲಕ್ಷಣ ಇದೆ ಈ ದಿವಸ. ಇದರ ನಿವಾರಣೆಗೆ ವಿಷ್ಣು ಸಹಸ್ರನಾಮ, ಗಣಪತಿ ಪ್ರಾರ್ಥನೆ ಎರಡೂ ಮಾಡಿ ಅನುಕೂಲ ಆಗುತ್ತೆ. ಇನ್ನುಳಿದ 6 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡಿ ಶಾಸ್ತ್ರಿಗಳೇ. ಅದಕ್ಕೂ ಮುಂಚೆ ಮತ್ತೊಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.